ಅರೆ ನಚ್ಚಿ ಪುಟ್ಟ, ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ. ನೀವೇನು ತೊಂದರೆ ತಗೋಬೇಡಿ. ಇವನ ಜೊತೆ ಮಾತಾಡಿ ಮಾತಾಡಿ ನಮಗೆ ಇವನು ಸ್ನೇಹಿತ ಆಗ್ಬಿಟ್ಟಿದ್ದಾನೆ. ಹಾಗಾಗಿ ಇವನ ಭಾಷೆ ಎಲ್ಲ ನಮಗೆ ಅರ್ಥ ಆಗತ್ತೆ ಅಲ್ವೇನೋ ನಚ್ಚಿ? ಒಳ್ಳೇದಾಯ್ತು ನೀವು ಬಂದಿದ್ದು. ಹೋದ್ಸಲ ನಮ್ಮ ಯಜಮಾನ್ರು ಬರೀ ನಚ್ಚಿನ ಮಾತ್ರ ಕರ್ಕೊಂಡು ಬಂದಿದ್ರು. ನಿಮ್ಮ ಮಗ ನಮಗೆ ಮಾಡಿದ ಉಪಕಾರಕ್ಕೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ನಿಜವಾಗ್ಲೂ ಇವನಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಾ. ಯಾರು ಬಂದ್ರಮ್ಮ? ದಾರಿ ಬಿಡೆ. ಅರೆ ನಚ್ಚಿ, ಮತ್ತೆ ಬಂದ್ಯಾ? ನೀನ್ ನನ್ನ ನೋಡಕ್ ತಾನೇ ಬಂದಿರೋದು? ಏನೂ ಇಲ್ಲ, ಅವನು ಈ ದೊಡ್ಡಮ್ಮನ್ನೇ ನೋಡಕ್ ಬಂದಿರೋದು. ಸತ್ಯ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದಾಳೆ? ವಾಟ್ ಇಸ್ ಹ್ಯಾಪನಿಂಗ್? ಏ ಉರ್ಮಿಳಾ, ಏನೇ ಹೇಳ್ತಿದೀಯಾ? ಏನೂ ಇಲ್ಲ ಅಕ್ಕ. ರಿತು ಇವನನ್ನ ಯಾವಾಗಲೂ ತಮ್ಮ ತಮ್ಮ ಅಂತಿರ್ತಾಳಲ್ಲ, ಪದ್ಮ ಅವ್ರಿಗೆ ನಾನು ಅಕ್ಕನೋ ತಂಗಿನೋ ಅಂದ್ಕೊಂಡು ಇವನಿಗೆ ದೊಡ್ಡಮ್ಮ ಅಂತ ಅಂದ್ಬಿಟ್ಟೆ. ಓಹೋ, ಹಾಗಾದರೆ ನೀವು ಒಬ್ರಿಗೊಬ್ರಿಗೂ ಪರಿಚಯ ಇರೋರು ಅಂತಾಯಿತು. ಒಳ್ಳೇದಾಯ್ತಲ್ಲ. ಏನ್ರಿ ಹಾಗಂದ್ರೆ ಒಳ್ಳೇದಾಯ್ತು ಅಂದ್ರೆ ಏನು? ಸೀತಾ, ಡಾಕ್ಟ್ರು ನನ್ನನ್ನು ನೋಡ್ಕೊಳ್ಳೋದಕ್ಕೆ ಕಳಿಸಿರೋ ನರ್ಸು ಇವಳೆ. ನಿಜವಾಗ್ಲೂನಾ? ಹೌದು. ಡಾಕ್ಟ್ರು ನಾಳೆನೇ ನರ್ಸನ್ನು ಕಳಿಸ್ತೀನಿ ಅಂದಿದ್ರಲ್ಲ, ನಾನು ನಚ್ಚಿ ಅಮ್ಮನ ನೋಡಿ ಕನ್ಫ್ಯೂಸ್ ಆಯಿತು. ಒಳ್ಳೇದೇ ಆಯ್ತಲ್ಲ. ಅಂದ್ರೆ ಇನ್ಮೇಲೆ ನಚ್ಚಿ ನಮ್ಮ ಜೊತೆ ಇರ್ತಾನ? ಪದ್ಮ, ನೀವು ಬಂದಿದ್ದು ಒಳ್ಳೇದಾಯಿತು. ನಚ್ಚಿ ನಮ್ಮೆಲ್ರಿಗೂ ಪರಿಚಯ, ನಮ್ಮವರೇ ಆಗೋದ್ರಿ. ಅಕ್ಕ, ಬೊಂಬೆ ಬಾಗ್ನಕ್ಕೆ ಯಾರೂ ಇಲ್ಲ ಅಂತಿದ್ಯಲ್ಲ, ನೋಡು ಬಂದಿದ್ದಾನೆ. ಪೂಜೆ ಸಮಯಕ್ಕೆ ಮಹಾಲಕ್ಷ್ಮಿ ಥರ ಬಂದಿದ್ದೀರಾ. ಸಮಥಿಂಗ್ಸ್ ಫಿಶಿ. ಇಲ್ಲೇನು ನಡೀತಿದೆ ಅಂತ ತಿಳ್ಕೊಳ್ಳೇಬೇಕು. ಅಯ್ಯಯ್ಯೋ, ಮಾತಾಡ್ಕೊಂಡೆ ಕಾಲ ಕಳಿತಿದ್ದೀವಿ. ಬನ್ನಿ ಒಳಗೆ ಪೂಜೆ ಮಾಡೋಣ. ಮನೆ ಹಿರಿಯನಾಗಿ ಕೋಟೆ ಮನೆಯಿಂದ ಒಂದು ಹೆಣ್ಣಿಗೆ ಅನ್ಯಾಯ ಆಯಿತು ಅನ್ನೋ ಆರೋಪ ಬರಬಾರ್ದು. ಭಗವಂತ, ನಿನ್ನ ಮೇಲೆ ಭಾರ ಹಾಕಿ ಈ ಹುಡುಗಿನ ಮನೆಗೆ ಕರ್ಸ್ಕೊಂಡ್ಬಿಟ್ಟಿದ್ದೀನಿ. ಈ ಸಮಸ್ಯೆನ
ಈಗ ನಿನ್ನ ಮಡ್ಲಿಗೆ ಹಾಕ್ತಾ ಇದ್ದೀನಿ. ಕಾಪಾಡಬೇಕು ತಂದೆ, ಕಾಪಾಡಬೇಕು. ಓಹ್, ನಮ್ಮ ಮನೆಯವ್ರನ್ನ ಪರಿಚಯ ಮಾಡಿಸೋದೇ ಮರೆತು ಬಿಟ್ಟಿದ್ದೆ. ಈಕೆ ನನ್ನ ಹೆಂಡತಿ ಸೀತಾ ಅಂತ. ನಮಸ್ಕಾರ. ನಮಸ್ತೆ ಅಮ್ಮ. ಅವಳು ನನ್ನ ಸೊಸೆ ಸತ್ಯ. ಇವಳು ರಿತು ಅಂತ. ಇವಳು ಪರಿಚಯ ನಿನಗೆ ಆಗಲೇ ಆಗಿರಬೇಕಲ್ವ. ನನ್ನ ತಮ್ಮ ಲಕ್ಷ್ಮಣನ ಮಗಳು. ಈಕೆ ನನ್ನ ನಾದಿನಿ ಊರ್ಮಿಳಾ ಅಂತ, ಲಕ್ಷ್ಮಣನ ಹೆಂಡತಿ. ಇವ್ರ ಪರಿಚಯ ನನಗಿದೆ ರಾಯ್ರೆ. ದೇವಸ್ಥಾನದಲ್ಲಿ ಸಿಕ್ಕಿದಾಗ ತುಂಬ ಮಾತಾಡಿದ್ವಿ, ಆದರೆ ಈ ಮನೆಯವರು ಅಂತ ಗೊತ್ತಿರಲಿಲ್ಲ ಅಷ್ಟೆ. ನೋಡಮ್ಮ, ಇದು ನಿನ್ನ ಮನೆ ಅಂತಲೇ ಅನ್ಕೋ. ಮೇಲ್ಗಡೆ ನೀನು ಇರೋದಕ್ಕೆ ಒಂದು ರೂಮ್ ವ್ಯವಸ್ಥೆ ಮಾಡಿದ್ದೀವಿ. ಇವರನ್ನು ನಾವೇ ನೋಡ್ಕೋತೀವಿ. ಆದರೆ ಡಾಕ್ಟ್ರು ಇವರಿಗೆ ನಿನ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ದಕ್ಕೆ ನಿನ್ನನ್ನು ಇಲ್ಲಿ ಬರೋಕ್ಕೆ ಹೇಳಿದ್ದು. ಇವ್ರನ್ನ ಆದಷ್ಟು ಚೆನ್ನಾಗಿ ನೋಡ್ಕೊಮ್ಮ. ಇಲ್ಲಮ್ಮ, ಅದೇ ತಾನೇ ನಮ್ಮ ಕೆಲಸ. ನೀನು ಇಲ್ಲಿಗೆ ಕೆಲಸಕ್ಕೆ ಬಂದಿದ್ದೀನಿ ಅಂತ ಯಾವತ್ತೂ ಅನ್ಕೋಬೇಡ. ಇದು ನಿನ್ನ ಮನೆ ಅಂತಲೇ ತಿಳ್ಕೊ. ಹಾಂ, ಖಂಡಿತವಾಗ್ಲೂಮ್ಮ. ಪದ್ಮ, ನಚ್ಚಿ ಸ್ಕೂಲಲ್ಲಿ? ಇಲ್ಲೇ ಜನತಾ ಕಾಲೋನಿ ಹತ್ರ. ಓ, ಹಾಗಿದ್ರೆ ಡೋಂಟ್ ವರಿ ಆಂಟಿ, ಡೈಲಿ ಅವನನ್ನು ನಾನೇ ಡ್ರಾಪ್ ಮಾಡ್ತೀನಿ. ಇಲ್ಲ ಅಂದರೆ ನಮ್ಮ ಅಣ್ಣ ಅಂತ ಒಬ್ಬ ಇದ್ದಾನೆ, ಕೋತಿ. ಅವನು ದಿನ ಆಫೀಸ್ಗೆ ಹೋಗ್ಬೇಕಾದ್ರೆ ಅವನ ಕೈಲಿ ಡ್ರಾಪ್ ಮಾಡಿಸ್ತೀನಿ, ಓಕೆನಾ? ಮುಳುಗೋಗ್ತಿರೋ ಹುಲ್ಕಡ್ಡಿಗೆ ಆಶ್ರಯ ಸಿಕ್ಕಿದ್ರೆ ಸಾಕಂತೆ. ಅಂಥದ್ರಲ್ಲಿ ನನಗೆ ಈ ತುಂಬಿದ ಮನೆ ಆಶ್ರಯ ಸಿಗ್ತಾ ಇದೆ. ಇದು ನನಗೆ, ನಚ್ಚಿಗೆ ತುಂಬ ಅಮೂಲ್ಯ. ಇಂಥ ಮನೆಯಲ್ಲಿ ನಾನು ಒಬ್ಳು ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ. ಅಂದರೆ ಇಂಥ ಮನೆಗೆ ಹೋಮ್ ನರ್ಸ್ ಆಗಿ ಬಂದಿದ್ದು ಪುಣ್ಯ ಅಂತ ಅನ್ಕೋತಿದ್ದಾಳೆ ಅಲ್ವೇನಮ್ಮ? ಅಯ್ಯೋ ಆಂಟಿ, ಇಷ್ಟಕ್ಕೆಲ್ಲ ಯಾಕೆ ಎಮೋಷ್ನಲ್ ಆಗ್ತಾ ಇದ್ದೀರಾ? ನೀವು ದೊಡ್ಡಪ್ಪನ ನೋಡ್ಕೊಳಕ್ಕೆ ಬಂದಿರೋದು. ಮೇಲಾಗಿ ನೀವು ನಚ್ಚಿ ಅಮ್ಮ, ನೀವು ನಮ್ಮನೆಯವ್ರ ಥರನೇ. ಹೌದಮ್ಮ, ನೀನು ಯಾವುದಕ್ಕೂ ಸಂಕೋಚ ಪಟ್ಕೋಬೇಡ. ನಚ್ಚಿ ಬಗ್ಗೆ ಅಂತೂ ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ. ಅವನನ್ನು ಈ ಮನೆ ಮಗನ ಥರ ನೋಡ್ಕೋತೀವಿ. ಆದರೆ ನಮ್ಮ ಯಜಮಾನರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಬಿಡಮ್ಮ. ಅಂದರೆ ಟೈಮ್ಗೆ ಮಾತ್ರೆ, ಇಂಜೆಕ್ಷನ್ನು ಎಲ್ಲ ನಿನ್ನ ಜವಾಬ್ದಾರಿ. ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಸೀತಾ?
ಅವಳು ಕೆಲಸ ಚೆನ್ನಾಗಿ ಮಾಡ್ತಾಳೆ ಅಂತ ತಾನೇ ಡಾಕ್ಟ್ರು ಇಲ್ಲಿ ಕಳಿಸಿರೋದು. ರಿತು ಹೋಗು, ಇವರಿಗೆ ಮೇಲೆ ರೂಮ್ ತೋರಿಸು. ಹೋಗಮ್ಮ, ಸುಧಾರಿಸ್ಕೊ. ಅಕ್ಕ, ನಾನು ಕರ್ಕೊಂಡು ಹೋಗ್ತೀನಿ. ಸರಿ. ಪದ್ಮ ಬನ್ನಿ, ಬಾ. ಭಾವನ ಔಷಧಿ ಎಲ್ಲ ಈ ಡ್ರಾಯರಲ್ಲಿ ಇರುತ್ತೆ. ನೀವು ಈ ರೂಮಿಂದ ಕೂಗಿದ್ರು ಮೇಲ್ಗಡೆ ನಮ್ಮ ರೂಮ್ ತನಕ ಕೇಳಿಸುತ್ತೆ. ನಿಮ್ಗೇನೇ ಬೇಕಿದ್ರು ನೀವು ನನ್ನನ್ನು ಕೇಳ್ಬೋದು. ಹಾಂ, ಇದು ಕಾರ್ತಿ ಮತ್ತು ಸತ್ಯನ ರೂಮು. ಬನ್ನಿ, ನಮ್ಮ ರೂಮ್ ತೋರಿಸ್ತೀನಿ. ಹಾಂ, ಬಾ, ಬನ್ನಿ. ನಿಮ್ಮ ಮನೆ ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಯಜಮಾನ್ರೆ ಪ್ಲ್ಯಾನ್ ಹಾಕಿಸಿ ಕಟ್ಸಿದ್ದು. ಹೌದಾ? ಹಾಂ. ಎಲ್ಲಿ ನಿಮ್ಮ ಯಜಮಾನ್ರು ಕಾಣಿಸ್ತಾನೆ ಇಲ್ಲ? ಅವರು ಕೆಲಸದ ವಿಷಯವಾಗಿ ಮುಂಬೈ ಹೋಗಿದ್ದಾರೆ. ನನ್ನ ಬುದ್ಧಿಗಿಷ್ಟು. ಒಂದು ನಿಮಿಷ ಬಂದೆ. ಹಲೋ, ಹಲೋ. ಏನಾಯ್ತು ಪುಟ್ಟ? ಏನು ಪುಟ್ಟ? ಅವ್ರು ನಿನಗೆ ಗೊತ್ತಾ? ಇಲ್ಲ ಇಲ್ಲ, ಅವನಿಗೆ ಫೋಟೋಗಳಂದರೆ ತುಂಬ ಇಷ್ಟ. ಯಾವ ಫೋಟೋ ನೋಡಿದ್ರೂ ಹೀಗೆ ಮಾಡ್ತಿರ್ತಾನೆ. ನೀವೇನು ತಪ್ಪು ತಿಳ್ಕೊಬೇಡಿ. ಹಾಗೆಲ್ಲ ಏನೂ ಇಲ್ಲ. ಮಕ್ಕಳು ಏನು ಮಾಡಿದ್ರು ಚಂದಾನೆ. ಹೇಳೋದನ್ನೇ ಮರೆತು ಬಿಟ್ಟಿದ್ದೆ ನೋಡಿ. ಆ ಫೋಟೋದಲ್ಲಿರೋರು ನಮ್ಮ ಯಜಮಾನ್ರು ಲಕ್ಷ್ಮಣ್ ಕೋಟೆ ಮನೆ ಅಂತ. ಅವರು ಮುಂಬೈಗೆ ಹೋಗಿದ್ದಾರೆ. ಮುಂಬೈಗೆ ಹೋಗಿ 2 ದಿನ ಆಯಿತು. ನಿಮಗೆ ಗೊತ್ತು? ಅಲ್ಲ, ಆಗಲೇ ನೀವು ಬರ್ತಾ ಹೇಳಿದ್ರಲ್ಲ ನಿಮ್ಮ ಯಜಮಾನ್ರು ಮುಂಬೈಗೆ ಹೋಗಿದ್ದಾರೆ ಅಂತ. ಓ, ಮರ್ತೇ ಹೋಗಿತ್ತು ನೋಡಿ. ಬನ್ನಿ, ನಿಮ್ಮ ರೂಮ್ ತೋರಿಸ್ತೀನಿ. ಹಾಂ, ಇದೇ ನಿಮ್ಮ ರೂಮು. ನಿಮಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆನೂ ಇಲ್ಲಾಗಿದೆ. ಪದ್ಮ ಅವರೇ, ನಾನು ಕೆಳಗಿರ್ತೀನಿ, ಹೋಗಿ ನಿಮ್ಮ ಕಾಫಿ ಕಳಿಸ್ತೀನಿ. ಹಾಂ, ಉರ್ಮಿಳಾ ಅವರೇ, ನಿಮ್ಗೇನೂ ಅಭ್ಯಂತರ ಇಲ್ಲ ಅಂದರೆ ನಾನು ನಿಮ್ಮನ್ನ ಅಕ್ಕ ಅಂತ ಕರಿಬೋದಾ? ಅದಕ್ಕೇನಂತೆ, ಧಾರಾಳವಾಗಿ ಕರೀರಿ. ನೀವು ಅಷ್ಟೇ, ನನ್ನ ಪದ್ಮ ಅವರೇ ಅನ್ಬೇಡಿ, ನನಗೆ ಮುಜುಗರ ಆಗುತ್ತೆ. ಪದ್ಮ ಅನ್ನಿ ಸಾಕು. ಸರಿ ಪದ್ಮ, ನೀವು ಫ್ರೆಶ್ ಅಪ್ ಆಗಿ ನಾನು ಕೆಳಗಡೆ ಹೋಗಿ ನಿಮ್ಗೆ ಕಾಫಿ ಕಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ದೊಡ್ಡಪ್ಪ. ಯಾಕಮ್ಮ ರಿತು?
ತುಂಬ ಕಮ್ಮಿ ಟೈಮಲ್ಲಿ ನಚ್ಚಿ ನನಗೆ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾನೆ. ಅವತ್ತು ಅವ್ನ ಮನೆಗೆ ಫಸ್ಟ್ ಟೈಮ್ ಬಂದಾಗ ಬೇಗ ವಾಪಸ್ ಹೊಟ್ಟೋದ್ನಲ್ಲ, ಆಗ ನಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ. ಅವನು ಮತ್ತೆ ನಿಮ್ಮ ಸಲುವಾಗಿ ಇಲ್ಲಿಗೆ ಬಂದಿದ್ದಾನೆ. ನಿನಗೆ ನಚ್ಚಿಕೊಂಡ್ರೆ ಅಷ್ಟೊಂದು ಇಷ್ಟನಾ? ಹ್ಞೂ, ಮತ್ತೆ ನನ್ನ ಪುಟ್ಟ ತಮ್ಮನ ಥರ ಅವನು. ಆ ಮುದ್ದು ಮುಖನ ಇಷ್ಟಪಡದೇ ಇರೋಕ್ಕಾಗತ್ತಾ? ಈಗೇನು ನೀನು ಅವನನ್ನು ಗೋಳು ಹೇಕೋಬೇಕಾ? ಅಯ್ಯೋ ಇಲ್ಲ ದೊಡ್ಡಪ್ಪ, ನಾನೇನು ನಿಮ್ಮ ಮಗನ ಥರ ಕಪ್ಪಿ ಅಲ್ಲ. ಅವನು ನಿಜವಾಗಲೂ ಯಾರು ಅಂತ ಗೊತ್ತಾದ ಮೇಲೆ ಈ ಬಂಧ ಹೀಗೆ ಉಳಿಯುತ್ತೇನಮ್ಮ ಮಗಳೇ? ದೊಡ್ಡಪ್ಪ ಯಾಕೆ ಸುಮ್ಮನೆ ಆಗೋದ್ರಿ? ಏನಿಲ್ಲಮ್ಮ. ನಚ್ಚಿ ಯಾರಿಗೆ ತಾನೇ ಇಷ್ಟ ಆಗಲ್ಲ ರೀ? ಅಷ್ಟು ಮುದ್ದಾಗಿದ್ದಾನೆ, ಒಳ್ಳೆ ಮಗು. ನಿಮ್ಮ ಜೀವ ಕಾಪಾಡಿರೋ ನಮ್ಮ ಪಾಲಿನ ಭಗವಂತ ರೀ ಅವನು. ಅವನ ಋಣ ತೀರಿಸೋದಕ್ಕೆ ಅಂತಾನೆ ದೇವರು ಈ ದಾರಿ ಮಾಡಿಕೊಟ್ಟಿದ್ದಾನೆ ಅನಿಸುತ್ತೆ. ನಿಜ ಸೀತಾ, ಋಣಾನುಬಂಧ ಇದ್ದರೆ ಯಾರು ತಾನೇ ತಪ್ಪಿಸೋಕ್ಕಾಗುತ್ತೆ? ನೋಡ್ರಿ, ಎಲ್ರಿಗೂ ಹೇಳ್ತಾ ಇದ್ದೀನಿ, ಅವರಿಬ್ಬರನ್ನು ಬೇರೆ ಯಾರೋ ಅನ್ನೋ ಥರ ನೋಡಬಾರ್ದು, ಗೊತ್ತಾಯ್ತಾ? ತುಂಬ ಪ್ರೀತಿಯಿಂದ ಅವರು ನಮ್ಮವರೇ ಅನ್ನೋ ಥರ ನೋಡ್ಕೋಬೇಕು. ಒಂಟಿ ಹೆಂಗ್ಸ್ ಬೇರೆ, ಅವ್ರಿಗಿಲ್ಲಿ ಮುಜುಗರ ಆಗಬಾರ್ದಲ್ವಾ? ಡೋಂಟ್ ವರಿ ದೊಡ್ಡಮ್ಮ, ಅವನನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ. ಏನು ವಿಪರ್ಯಾಸ ರಾಯರೇ, ಎಲ್ಲ ನಿಜವಾದ ಸಂಬಂಧಗಳನ್ನು ಹೊರಗಿನಿಂದ ಒಪ್ಕೊಳ್ಳೋ ಥರ ಆಗ್ತಾ ಇದೆ. ನಮ್ಮ ಕೈಯಲ್ಲಿ ಏನೂ ಇಲ್ಲಮ್ಮ. ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಹುಡುಗಿ, ನಾ ಹೇಳಿದ ಅರ್ಥ ಆಗ್ತಿದೆ ತಾನೆ? ಹಾಂ. ಏನು ಗತಿ ಬಂದ್ಬಿಡ್ತು ನನಗೆ. ಮಿಕ್ಕವರೆಲ್ಲ ಅವ್ರವ್ರ ಮನೆಯಲ್ಲಿ ಹೆಂಡತಿ ಜೊತೆ ಆರಾಮಾಗಿದ್ರೆ, ನಾನು ಹೆಂಡತಿ ಮನೆಯಲ್ಲಿ ಪಾತ್ರೆ ತೊಳಿತಿದ್ದೀನಿ. ನಾನು ಕಾರ್ತಿಕ್ ಬಾಲಂತರ ಧೈರ್ಯ ತಂದ್ಕೊಂಡು ಡಾರ್ಲಿಂಗ್ ಹತ್ರ ಕೇಳ್ಬಿಡ್ಲಾ? ಎಸ್ ಸುಹಾಸ್, ಲೇಟ್ ಮಾಡಿ ಟೈಮ್ ವೇಸ್ಟ್ ಮಾಡಬೇಡ, ಕೇಳು, ಕಮಾನ್ ಕೇಳು. ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು ನಂದು ನಿಂದು ಯಾವಾಗ? ಸುಹಾಸ್, ನಾನು ಮೊದಲೇ ಇರಿಟೇಟ್ ಆಗಿದ್ದೀನಿ, ಅದ್ರಲ್ಲಿ ನಿನಗೆ ಹಾಡು ಬೇರೆನಾ? ನನ್ನನ್ನು ಯಾಕೆ ಬೈತಿದ್ಯಾ ಡಾರ್ಲಿಂಗು? ಎಲ್ಲ ನಿನ್ನಿಂದಾನೆ, ನೀನು ಮಾಡಿರೋ ಪ್ಲ್ಯಾನಿಂದ ತಾನೇ ನಮಗಿಂತ ಸ್ಥಿತಿ ಬಂದಿರೋದು. ನೀನು ಸುಮ್ಮನೆ ಇದ್ದಿದ್ರೆ ಎಲ್ಲ ಕರೆಕ್ಟಾಗಿ ಇರ್ತಿತ್ತು. ಏನಿದು? ಇನ್ನು ಒಂದು ನಿಮಿಷ ನೀನು ನನ್ನ ಕಣ್ಣು ಮುಂದೆ ನಿಂತಿದ್ರು ಇದರಲ್ಲಿ ಇವ್ರು ಚುಚ್ಚಿದ್ರೂ ಡೌಟ್ ಇಲ್ಲ, ಸಂಸಾರ ಇಲ್ದಿದ್ರು ಪರವಾಗಿಲ್ಲ, ಜೀವನಾದರೂ ಉಳಿಸ್ಕೋತೀನಿ. ಬೇಡ ಡಾರ್ಲಿಂಗು, ಬೇಡ. ಒಂದು ಕೆಲಸ ಮಾಡು, ಈ ಕೆಲಸನ ನೀನು ಮುಂದುವರಿಸು. ನಾನು ಏನು ಕೇಳಲ್ಲ, ಏನು ಹೇಳಲ್ಲ. ಅಲ್ಲ ರಾಯ್ರೆ, ಇದೆಲ್ಲ ಹೇಗಾಯ್ತು? ಅವ್ರು ಹೇಳ್ದೆ ಕೇಳ್ದೆ ಮನೆಗೆ ಬರೋದಕ್ಕೆ ಹೇಗೆ ಸಾಧ್ಯ? ಡಾಕ್ಟ್ರ್ ಹತ್ರ ನಾನೇ ಹೀಗೆ ಹೇಳಿ ಅಂತ ಹೇಳಿದ್ದೆ, ಅವರು ಹಾಗೇ ಹೇಳಿದ್ರು. ಆದ್ದರಿಂದ ಪದ್ಮ ಈ ಮನೆಗೆ ಬರೋ ಹಾಗಾಯಿತು. ಅಂದರೆ ನಿನ್ನೆ ನೀವು ಹುಷಾರಿಲ್ಲ ಅಂತ ನಾಟಕ ಆಡಿದ್ದ? ಹೌದಮ್ಮ, ಸತ್ಯ. ಅಲ್ಲ ರಾಯ್ರೆ, ಅವ್ರನ್ನ ಮನೆಗೆ ಕರೆಸೋದಕ್ಕೆ ಎಲ್ಲರನ್ನೂ ಇಷ್ಟೊಂದು ಭಯ ಪಡಿಸ್ಬೇಕಿತ್ತ? ಬೇರೆ ದಾರಿನೇ ಇರಲಿಲ್ಲಮ್ಮ, ಸತ್ಯ. ನಾನೇ ತುಂಬ ಯೋಚನೆ ಮಾಡಿ ಬೇರೆ ದಾರಿ ಕಾಣದೆ ನಾನೇ ಈ ನಿರ್ಧಾರಕ್ಕೆ ಬಂದೆ. ರಾಯ್ರೆ, ಅತ್ತೆ ಎಷ್ಟು ಹೆದರ್ಕೊಂಡಿದ್ರು ನೀವೇ ನೋಡಿದ್ರಿ ಅಲ್ವಾ? ಅವ್ರಿಗೆ ನೀವೆಂತ ನೋವು ಕೊಡಬಾರ್ದಿತ್ತು ರಾಯ್ರೆ. ನೋಡಮ್ಮ ಸತ್ಯ, ಒಂದು ಒಳ್ಳೆಯ ಕೆಲಸ ಆಗಬೇಕಾದ್ರೆ
ಕೆಲವು ಸಲ ಇಂಥ ನೋವನ್ನು ತಿನ್ನಲೇಬೇಕಾಗುತ್ತೆ. ನಾನು ಸೀತನ ಮನಸ್ಸಿಗೆ ನೋವು ಮಾಡಿ ನಿಮಗೆಲ್ಲ ನೋವು ಕೊಟ್ಟು ನಾನು ನೆಮ್ಮದಿಯಾಗಿದ್ದೀನಿ ಅಂದ್ಕೊಂಡಿದ್ದೀಯಮ್ಮ ಸತ್ಯ. ಆದರೆ ಒಂದು ಹೆಣ್ಣು ಮಗುವಿನ ಜೀವನದ ಮುಂದೆ ಈ ನಾಟಕ ಎಲ್ಲ ಏನೂ ಇಲ್ಲ ಅನ್ನಿಸ್ತು. ಇಲ್ಲ ರಾಯರೇ, ಆದರೂ ಈ ಮಾತನ್ನು ಯಾಕೋ ನನ್ನ ಮನಸ್ಸು ಒಪ್ತಿಲ್ಲ. ನಾವು ಬೇರೆ ಏನಾದರೂ ದಾರಿ ಹುಡುಕೋಬೋದಾಗಿತ್ತೇನೋ. ಆಯಿತು, ಆಗಿದ್ದಾಗೋಯ್ತು. ಆದರೆ ಇನ್ನು ಮುಂದೆ ಯಾವತ್ತೂ ಈ ಥರದ ನಾಟಕ ಆಡಬೇಡಿ ದಯವಿಟ್ಟು ರಾಯರೇ.